ಆಗಲಿ ಈಶ್ವರ ಅಧಿಕಾರದ ಹಸ್ತಾಂತರ ಆಗಿದೆ. ಹೋರಾಟದ ಮುಖಾಂತರ ಸ್ವಾತಂತ್ರ್ಯವನ್ನು ಪಡೆದಿರ್ತಕ್ಕಂಥದ್ದು. ನಮ್ಮಂತ ಮಕ್ಕಳನ್ನ ನೀವು ಸೀರಿಯಸ್ ಆಗಿ ತಗೊಂಡಿಲ್ಲ, ಮಕ್ಕಳು ಅಂತ ಬಿಡ್ತಾ ಇದ್ದೀರಾ. ನಮ್ಮ ಅಜ್ಜ ನಮ್ಮಪ್ಪ ನಮ್ಮವ್ವ ಸತ್ರು ಹಿಂದೂ ದೇಶ ಅಂತಾನೆ ಕರೀತಾ ಇರ್ತಾರೆ. ಜನಪರವಾದಂತ ಯಾವುದೇ ಒಂದು ಕಾರ್ಯವನ್ನು ಮಾಡಿದ್ದು ನಮಗೆ ಕಾಣಿಸ್ತಾ ಇಲ್ಲ. ಪರೀಕ್ಷೆಯಲ್ಲಿ ಅಕ್ರಮಗಳನ್ನು ನಡೆಸಬೇಡಿ. ಸರಿಯಾಗಿ ಓದಿದ ವಿದ್ಯಾರ್ಥಿಗಳಿಗೆ ಸರಿಯಾದ ಭವಿಷ್ಯವನ್ನು ರೂಪಿಸಿ. ಒಂದು ವಿರೋಧದ ಧ್ವನಿ ಬಂದಾಗ ಆ ವಿರೋಧದ ಧ್ವನಿಗೆ ಸರ್ಕಾರ ಸ್ಪಂದನೆ ಮಾಡಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಜವಾಬ್ದಾರಿಯುತವಾದ ಒಂದು ಅಂಶ ಅನ್ನೋದು ತಮಗೆ. ಸಾಮಾಜಿಕ ಹೋರಾಟಗಾರ ಸೋನಂ ವಾಂಗ್ಚುಕ್ ಉಪವಾಸ ಸತ್ಯಾಗ್ರಹವನ್ನು ಬೆಂಬಲಿಸಿ ಶಿವಮೊಗ್ಗದಲ್ಲಿ ಪ್ರಗತಿಪರ ಸಂಘಟನೆಗಳ ಪ್ರತಿಭಟನೆ. ಶಿವಮೊಗ್ಗ ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಜುಲೈ 20, 2026 ಸೋಮವಾರ ಬೆಳಗ್ಗೆ ಜಿಲ್ಲೆಯ ಪ್ರಗತಿಪರ ಸಂಘಟನೆಗಳು ಸಾಮಾಜಿಕ ಹೋರಾಟಗಾರ ಸೋನಂ ವಾಂಗ್ಚುಕ್ ಉಪವಾಸ ಸತ್ಯಾಗ್ರಹವನ್ನು ಬೆಂಬಲಿಸಿ ಅವರ ನ್ಯಾಯಯುತ ಬೇಡಿಕೆಗಳನ್ನು ಕೇಂದ್ರ ಸರ್ಕಾರ ಕೂಡಲೇ ಈಡೇರಿಸಬೇಕೆಂದು ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಮೂಲಕ ಶ್ರೀಮತಿ ದ್ರೌಪದಿ ಮುರ್ಮುರವರು ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಯಿತು. ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ ಪರೀಕ್ಷಾ ಅಕ್ರಮದ ಸಮಗ್ರ ತನಿಖೆಗೆ ಒತ್ತಾಯಿಸಿ ಮತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸಿ ಶಿಕ್ಷಣ ತಜ್ಞ ಸಾಮಾಜಿಕ ಹೋರಾಟಗಾರ ಸೋನಂ ವಾಂಗ್ಚುಕ್ ಹಾಗೂ ಅವರೊಂದಿಗೆ ಹಲವಾರು ವಿದ್ಯಾರ್ಥಿಗಳು ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹವನ್ನು ಶಿವಮೊಗ್ಗದ ಪ್ರಗತಿಪರ ಸಂಘಟನೆಗಳು ಬೆಂಬಲಿಸುತ್ತೇವೆ. ಹಾಗೆಯೇ ಕೇಂದ್ರ ಸರ್ಕಾರ ಕೂಡಲೇ ವಾಂಗ್ಚುಕ್ ಹಾಗೂ ನಿರಶನ ನಿರತ ವಿದ್ಯಾರ್ಥಿ ನಾಯಕರೊಂದಿಗೆ ಮಾತುಕತೆ ನಡೆಸಿ ಸಮಸ್ಯೆ ಬಗೆಹರಿಸಬೇಕೆಂದು ಒತ್ತಾಯಿಸುತ್ತೇವೆ. ನೀಟ್ ಪರೀಕ್ಷೆಯಲ್ಲಿನ ಅಕ್ರಮದಿಂದಾಗಿ ನೂರಾರು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನೀಟ್ ಅಲ್ಲದೆ ಹಲವು ಪರೀಕ್ಷಾ ಅಕ್ರಮಗಳು ಸರಣಿಯೋಪಾದಿಯಲ್ಲಿ ನಡೆಯುತ್ತಿರುವುದು ಉದ್ಯೋಗ ಆಕಾಂಕ್ಷಿಗಳು ಮತ್ತು ಯುವಜನರಲ್ಲಿ ಹತಾಶ ಭಾವನೆಯನ್ನು ಮೂಡಿಸಿದೆ. ಈ ಹಿನ್ನೆಲೆಯಲ್ಲಿ ದೇಶದ ಆತ್ಮಸಾಕ್ಷಿಯ ಕರೆಯಂತೆ ಸೋನಂ ಅವರು ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಇಂದಿಗೆ 21 ದಿನಗಳು ಕಳೆದಿವೆ. ವಾಂಗ್ಚುಕ್ ಅಲ್ಲದೆ ಹಲವಾರು ವಿದ್ಯಾರ್ಥಿಗಳು ಕೂಡ ಸತ್ಯಾಗ್ರಹದಿಂದ ಬಳಲಿದ್ದಾರೆ. ಇಷ್ಟಾದರೂ ಕೇಂದ್ರ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಸೋನಂ ಅವರನ್ನು ಕನಿಷ್ಠ ಭೇಟಿ ಮಾಡಿ ಆರೋಗ್ಯ ವಿಚಾರಿಸದಿರುವುದು ಮತ್ತು ಅವರು ಇಟ್ಟಿರುವ ಬೇಡಿಕೆಗಳ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನು ನೀಡದಿರುವುದು ಅತ್ಯಂತ ಖಂಡನೀಯ ನಡೆಯಾಗಿದೆ. ಅಲ್ಲದೆ ಸತ್ಯಾಗ್ರಹ ನಿರತ ವಾಂಗ್ಚುಕ್ರವರ ಆರೋಗ್ಯ ಹದಗೆಡದಿರುವಂತೆ ಸರ್ಕಾರ ಕ್ರಮ ವಹಿಸಲು ನ್ಯಾಯಾಲಯ ನೀಡಿದ ಆದೇಶವನ್ನು ಕೇಂದ್ರ ಸರ್ಕಾರ, ದೆಹಲಿ ಪೊಲೀಸರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಚಳವಳಿಯನ್ನು ಮುರಿಯಲು ಬಳಸಿಕೊಂಡಿದ್ದಾರೆ. ಭಾನುವಾರ ಬೆಳ್ಳಂಬೆಳಿಗ್ಗೆ ಜಂತರ್ ಮಂತರ್ ಪೊಲೀಸರು ನುಗ್ಗಿ ವಾಂಗ್ಚುಕ್ ಅವರನ್ನು ಬಲವಂತವಾಗಿ ಆಸ್ಪತ್ರೆಗೆ ಹೊತ್ತೊಯ್ದಿದ್ದಾರೆ. ಇದನ್ನು ವಿರೋಧಿಸಿದ ವಿದ್ಯಾರ್ಥಿಗಳ ಮೇಲೆ ಲಾಠಿ ಬೀಸಿದ್ದಾರೆ. ವಾಂಗ್ಚುಕ್ರನ್ನು ನಡೆಸಿಕೊಂಡ ಕ್ರಮ ಪ್ರಜಾಪ್ರಭುತ್ವ ವಿರೋಧಿಯಾಗಿದೆ. ಆಸ್ಪತ್ರೆಯಲ್ಲೂ ವಾಂಗ್ಚುಕ್ರವರು ಸತ್ಯಾಗ್ರಹ ಮುಂದುವರೆಸಿದ್ದಾರೆಂದು ವರದಿಯಾಗುತ್ತಿದೆ. ಇಂದು ಜುಲೈ 20, ಸಂಸತ್ತಿನ ಚಳಿಗಾಲದ ಅಧಿವೇಶನ ಕೂಡ ಇವತ್ತಿನಿಂದ ಆರಂಭವಾಗುತ್ತಿದೆ. ಇಂದೇ ಸಿಜೆಪಿ ಪಕ್ಷ ತಾನು ಇಟ್ಟಿರುವ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಸಂಸತ್ತಿಗೆ ಮುತ್ತಿಗೆ ಹಾಕುವುದಾಗಿ ಕರೆ ನೀಡಿದೆ. ಪರೀಕ್ಷಾ ಅಕ್ರಮದ ಸಮಗ್ರ ತನಿಖೆ, ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಇದು ಕೇವಲ ಸಿಜೆಪಿ ಪಾರ್ಟಿ ಅಥವಾ ಸೋನಂ ವಾಂಗ್ಚುಕ್ರವರ ಬೇಡಿಕೆಯಾಗಿ ಮಾತ್ರ ಉಳಿದಿಲ್ಲ. ಅದು ಪ್ರಜಾಪ್ರಭುತ್ವದ ಮೇಲೆ ವಿಶ್ವಾಸವಿಟ್ಟಿರುವ ಎಲ್ಲರ ಬೇಡಿಕೆಯಾಗಿ ಬದಲಾಗಿದೆ. ಇದನ್ನು ತಾವು ಗಮನಿಸಬೇಕೆಂದು ತಮ್ಮಲ್ಲಿ ಕೋರುತ್ತೇವೆ. ಆದ್ದರಿಂದ ಗೌರವಾನ್ವಿತರಾದ ತಾವು ಮಧ್ಯ ಪ್ರವೇಶಿಸಿ
ಈ ಸಮಸ್ಯೆ ಪರಿಹರಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಸೂಚನೆಗಳನ್ನು ನೀಡಬೇಕೆಂದು ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಬೇಡಿಕೆಗಳು ಸೋನಂ ವಾಂಗ್ಚುಕ್ ಅವರು ಇಟ್ಟಿರುವ ನ್ಯಾಯಯುತವಾದ ಬೇಡಿಕೆಗಳನ್ನು ಕೇಂದ್ರ ಸರ್ಕಾರ ಕೂಡಲೇ ಈಡೇರಿಸಬೇಕು. ನೀಟ್ ಪರೀಕ್ಷೆಯ ಎಲ್ಲಾ ರೀತಿಯ ಅಕ್ರಮಗಳ ಬಗ್ಗೆ ಸಮಗ್ರ ತನಿಖೆಯಾಗಬೇಕು. ಶಿಕ್ಷಣ ಇಲಾಖೆಗಳಲ್ಲಿನ ಭ್ರಷ್ಟಾಚಾರ, ಅಕ್ರಮ ಆರೋಪಗಳ ಹಿನ್ನೆಲೆಯಲ್ಲಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಕೂಡಲೇ ರಾಜೀನಾಮೆ ನೀಡಬೇಕು. ಹೋರಾಟ ನಿರತರ ಮೇಲೆ ಕೇಂದ್ರ ಸರ್ಕಾರ ದೌರ್ಜನ್ಯ ನಡೆಸದಂತೆ ಕ್ರಮ ವಹಿಸಬೇಕೆಂದು ಪ್ರಗತಿಪರ ಸಂಘಟನೆಗಳು ಗೌರವಾನ್ವಿತ ರಾಷ್ಟ್ರಪತಿಯವರಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಸಲ್ಲಿಸಿದರು. ಈ ಪ್ರತಿಭಟನೆಯಲ್ಲಿ ಎಚ್. ರಾಜಪ್ಪ, ಅಶೋಕ, ಕೆಎಲ್. ಶ್ರೀಪಾಲ್, ವಕೀಲರು ದೇವೇಂದ್ರಪ್ಪ, ಮಂಜುನಾಥ್, ಜಿತೇಂದ್ರ, ಡಿಎಸ್ಎಸ್ ಗುರುಮೂರ್ತಿ, ಅರಸಾಳು ಸುರೇಶ್, ಪತ್ರಕರ್ತರು ಚಂದ್ರೇಗೌಡ, ದೇವೇಂದ್ರಪ್ಪ, ವೆಂಕಟೇಶ್ ಕೆವಿ, ಶೇಖರ್ ಗೌಳಿ, ಕನ್ನಡ ಸಾಹಿತ್ಯ ಪರಿಷತ್ತು ಮಂಜುನಾಥ್, ಶ್ವೇತಾ, ನಿಯತಿ ಕೆಎಸ್ ಇನ್ನೂ ಹಲವು ಪ್ರಗತಿಪರ ಸಂಘಟನೆಗಳ ಮುಖಂಡರು ಉಪಸ್ಥಿತರಿದ್ದರು. ಧೋರಣೆಗೂ ನಾನು ಖಂಡಿಸ್ತಾ ಇದ್ದೀನಿ. ಸೋನಂ ಅವರ ಯಶಸ್ಸು, ಅವರ ಉಪವಾಸ ಸತ್ಯಾಗ್ರಹ ಯಶಸ್ಸಾಗಲಿ, ಅವರ ಯಶಸ್ಸು ಈ ಭಾರತ ದೇಶದ ಜನತೆಯ ಯಶಸ್ಸು ಮತ್ತು ಭಾರತ ದೇಶದ ಯುವಜನ ವಿದ್ಯಾರ್ಥಿಗಳ ಯಶಸ್ಸು ಆಗುತ್ತೆ ಅಂತ ಆಶಿಸುತ್ತಾ ನನ್ನ ಮಾತು. ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀವಿ ನಾವು. ಸ್ವಾತಂತ್ರ್ಯ ಸಿಕ್ಕಿಲ್ಲ, ಬ್ರಿಟಿಷರ ಅಧಿಕಾರದ ಹಸ್ತಾಂತರ ಆಗಿದೆ. ನಾವಿನ್ನೂ ಸ್ವಾತಂತ್ರ್ಯ ಪಡಿಬೇಕಾಗಿದೆ. ಮತ್ತೆ ಈ ದೇಶದಲ್ಲಿ 52,000 ಕಾಲೇಜುಗಳಿದ್ದಾವೆ, 950 ಯೂನಿವರ್ಸಿಟಿಗಳಿದ್ದಾವೆ, 3,88,000 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಆದರೆ ಪ್ರತಿ ವರ್ಷ 88 ಲಕ್ಷ ಮಕ್ಕಳು ಫೈನಲ್ ಮುಗಿಸುವ ಹೊರಗಡೆ ಬರ್ತಿದ್ದಾರೆ. ಆದರೆ ಉದ್ಯೋಗ ಸಿಗ್ತಿರೋದು ಕೇವಲ ಬರೀ 7ರಿಂದ 8 ಲಕ್ಷ ವಿದ್ಯಾರ್ಥಿಗಳಿಗೆ ಮಾತ್ರ. 80 ಲಕ್ಷ ವಿದ್ಯಾರ್ಥಿಗಳು ಇವತ್ತು ನಿರುದ್ಯೋಗಿಗಳಾಗ್ತಾ ಇದ್ದಾರೆ. ಇವ್ರು ನಿರುದ್ಯೋಗ ಶಿಕ್ಷಣ ಸಂಸ್ಥೆಗಳು ಇವ್ರದ್ದೇ ಆಗಿದೆ. ಇಲ್ಲಿ ಕೇವಲ 8,000 10,000 ಕೊಟ್ಟು ಉದ್ಯೋಗ ಕೂಡ ಭರವಸೆ ಕೊಡ್ತಾರೆ. ನಿಜವಾದಂತ ಉದ್ಯೋಗಗಳು ಕೊಡ್ತಾ ಇಲ್ಲ. ಅಲ್ಲಿ ಡೊನೇಷನ್ ನೋಡಿದ್ರೆ 2 ಲಕ್ಷ 3 ಲಕ್ಷ ಡೊನೇಷನ್ ಮಾಡಿದ್ದು 15ರಿಂದ 20 ಸಾವಿರಕ್ಕೆ ಒಬ್ಬ ಲೆಕ್ಚರ್ನ ಅಪಾಯಿಂಟ್ ಮಾಡ್ತಿದ್ದು ಇವರು ಉದ್ಯಮವನ್ನು ಸೃಷ್ಟಿ ಮಾಡಿದ್ದಾರೆ. ಶಿಕ್ಷಣ ಅನ್ನೋದು ಒಂದು ಉದ್ಯಮ ಆಗಿದೆ ಅನ್ನೋದು ಇವತ್ತು ಬಹಳ ಜನ ಗೊತ್ತಾಗ್ತಾ ಇದೆ. ಇದು ಶಿಕ್ಷಣದಿಂದ ಉದ್ಯೋಗ ಆಗ್ತಿಲ್ಲ, ಉದ್ಯಮ ಆಗ್ತಿದೆ ಅನ್ನೋದನ್ನ ತಿಳಿದು ಇವತ್ತು ಎಲ್ಲ ಇಡೀ ದೇಶದ ನಾಗರಿಕರು ವಿದ್ಯಾವಂತರು ಕೂಡ ಇವತ್ತು ಪ್ರತಿಭಟನೆ ಇಳಿದಿದ್ದಾರೆ. ಈ ಪ್ರತಿಭಟನೆ ಇವತ್ತಿಂದಲ್ಲ, ಪ್ರತಿ ವರ್ಷನೂ ಕೂಡ ಇದೇ ಯಾವುದೋ ಥರದಂತ ಬೇರೆ ಬೇರೆ ರೀತಿ ಈ ಸರ್ಕಾರ ಬಂದ ಮೇಲೆ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಈ ಪ್ರತಿಭಟನೆಗೆ ಆದ್ಯತೆ ಕೊಡುವಂಥ ಸೌಜನ್ಯತೆ ಈ ಸರ್ಕಾರಗಳಿಗಿಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಹೋರಾಟವನ್ನು
ಇನ್ನೂ ಜಾಸ್ತಿ ಮುಂದುವರಿಸಬೇಕು ಅಂತ ಈ ಸಂದರ್ಭ ಹೇಳ್ತಾ ಮಾತಾಡ್ತೀನಿ. ಈಗಾಗಲೇ ಈ ಹೋರಾಟದ ಅಂಗವಾಗಿ ದೆಹಲಿಯಲ್ಲಿ ಏನು ಅವರು ನಡೆಸ್ತಕ್ಕಂಥ ಹೋರಾಟ ಧರಣಿ ಏನು ಉಪವಾಸ ಸತ್ಯಾಗ್ರಹವನ್ನು ಬೆಂಬಲಿಸಿ ಶಿವಮೊಗ್ಗದ ಎಲ್ಲ ಪ್ರಗತಿಪರ ಸಂಘಟನೆಗಳ ಪ್ರಮುಖರು ಎಲ್ಲರೂ ಕೂಡ ಈಗಾಗಲೇ ತಮ್ಮ ಅಭಿಪ್ರಾಯಗಳನ್ನು ಹೋರಾಟವನ್ನು ಬೆಂಬಲಿಸಿ ಮಾತನಾಡಿದ್ದಾರೆ. ವಿಶೇಷವಾಗಿ ಈಗಾಗಲೇ ಹೇಳಿದ ಹಾಗೆ ಈ ದೇಶಕ್ಕೆ ನಾವು ಹೋರಾಟದ ಮುಖಾಂತರ ಸ್ವಾತಂತ್ರ್ಯವನ್ನು ಪಡೆದಿರ್ತಕ್ಕಂಥ ದೇಶದಲ್ಲಿ ಈಗ ಬಂದಿರತಕ್ಕಂಥ ಕೇಂದ್ರ ಸರ್ಕಾರ ಹೋರಾಟವನ್ನು ಹರಿಯುವ ಮೂಲಕ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಅಸ್ತವ್ಯಸ್ತಗೊಳಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ನಮ್ಮೆಲ್ಲರ ಅಭಿಪ್ರಾಯ ವ್ಯಕ್ತಪಡಿಸಿರುವ ಹಾಗೆ ಹೋರಾಟದ ದಿಕ್ಕನ್ನ ಹೋರಾಟದ ದೆಸೆಯನ್ನ ಬದಲಾವಣೆ ಮಾಡೋದ್ರ ಮುಖಾಂತರ ಏನು ಜನವಿರೋಧಿ ಸರ್ಕಾರವನ್ನ ಕಿತ್ತಾಕುವ ನಿಟ್ಟಿನಲ್ಲಿ ಜನಪರವಾಗಿರ್ತಕ್ಕಂತಹ ಹೋರಾಟಗಳನ್ನು ಬೆಂಬಲಿಸಬೇಕು ಮತ್ತು ಜನಪರ ಏನು ನಿರೀಕ್ಷೆಗಳಿದೆ ಈ ದೇಶದ ವಿದ್ಯಾರ್ಥಿಗಳ ಸಮಸ್ಯೆಗಳಿದೆ, ಜನರ ನಿರೀಕ್ಷೆ ಏನಿದೆ, ಈ ಹಂತದಲ್ಲಿ ನಡೀತಕ್ಕಂಥ ಹೋರಾಟವನ್ನ ಇವತ್ತು ಏನು ಹತ್ತಿರ್ತಕ್ಕಂಥ ಸರ್ಕಾರವನ್ನ ಇವತ್ತು ಕಿತ್ತೊಗೆಯಬೇಕಂತ ಪರಿಸ್ಥಿತಿ ಇವತ್ತು ಈ ದೇಶದ ಎಲ್ಲ ಪ್ರಜ್ಞಾವಂತರ ಮುಂದಿದೆ. ಹಾಗಾಗಿ ಈಗಾಗಲೇ ಕಳೆದ 3 ವಾರಗಳಿಂದ ನಡೀತಕ್ಕಂಥ ಹೋರಾಟವನ್ನ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಅಧಿವೇಶನವನ್ನು ಕೂಡ ಪ್ರಾರಂಭ ಮಾಡಿದೆ. ತಾವೆಲ್ಲರೂ ಕೂಡ ನಿನ್ನೆಯ ವಿರೋಧ ಪಕ್ಷಗಳ ಸಭೆಯಲ್ಲಿ ನಡೆದಿರ್ತಕ್ಕಂಥ ಅವಾಂತರಗಳು ಅಲ್ಲಿ ಏನು ಚರ್ಚೆ ಆಗಬೇಕಾಗಿತ್ತು, ಏನು ನೀಟಿನ ಹಗರಣದ ಚರ್ಚೆ ಆಗಬೇಕಾಗಿತ್ತು, ರಾಮನ ಹುಂಡಿಯ ಚರ್ಚೆ ಆಗಬೇಕಾಗಿತ್ತು, ಇವೆಲ್ಲವನ್ನು ಬಿಟ್ಟು ಕೇವಲ ವಿರೋಧ ಪಕ್ಷಗಳನ್ನ ಹತ್ತಿರ್ತಕ್ಕಂತಹ ವಿರೋಧ ಪಕ್ಷದ ಸಂಸದರುಗಳನ್ನ ಕೊಂಡುಕೊಳ್ತಕ್ಕಂಥ ವಿರೋಧ ಸಂಪೂರ್ಣವಾಗಿ ಈ ದೇಶದಲ್ಲಿ ವಿರೋಧ ಶಕ್ತಿಗಳನ್ನೇ ದಮನ ಮಾಡೋದ್ರ ಮುಖಾಂತರ ಏಕಪಕ್ಷವಾಗಿರ್ತಕ್ಕಂಥ ಆಡಳಿತವನ್ನ ನಿರ್ಮಾಣ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಈ ವ್ಯವಸ್ಥೆಯ ಬಗ್ಗೆ ಅಲ್ಲಿ ಚರ್ಚೆ ಆಗ್ತದೆ ಅಂದ್ರೆ ಇಲ್ಲಿಯ ಯಾವ ದಿಕ್ಕಿನಲ್ಲಿ ನಮ್ಮ ದೇಶ ನಡೀತಾ ಇದೆ, ನಮ್ಮ ದೇಶವನ್ನ ಕೊಂಡೊಯ್ತಕ್ಕಂಥ ನಮ್ಮ ಏನು ನೇತಾರರು ಈಗಾಗಲೇ ನಮ್ಮ ಮೇಡಮ್ನವ್ರು ಹೇಳಿದಾಗೆ ನಾವೇ ಆಯ್ಕೆ ಮಾಡಿ ಕೊಡ್ತಕ್ಕಂಥ ಸರ್ಕಾರ ಯಾವ ರೀತಿ ನಡೀತಾ ಇದೆ ಇದನ್ನ ಕಿತ್ತೋಗಿರ್ತಕ್ಕಂಥ ಸಂದರ್ಭ ನಮ್ಮ ಮುಂದೆ ಬಂದಿದೆ. ಹಾಗಾಗಿ ಹೋರಾಟಕ್ಕೆ ಈಗಾಗಲೇ ನಮ್ಮ ಚಂದ್ರೇಗೌಡರು ಹೇಳಿದ ಹಾಗೆ ಏನು ಎಲ್ಲಾ ಪ್ರಗತಿಪರರು ಎಲ್ಲ ಜಾತ್ಯತೀತ ಶಕ್ತಿಗಳು ಜಾತ್ಯತೀತ ಪಕ್ಷಗಳು ಈ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಒಂದು ಬೆಂಬಲವನ್ನು ಕೊಡೋದ್ರ ಮುಖಾಂತರ ಹೋರಾಟವನ್ನ ಬೇರೆ ದಿಕ್ಕಿನಲ್ಲಿಯೇ ಅಹಿಂಸಾ ದಿಕ್ಕಿನಲ್ಲಿಯೇ ಕೂಡ ಒಂದು ಯಶಸ್ಸನ್ನು ಪಡೀತಕ್ಕಂಥ ನಿಟ್ಟಿನಲ್ಲಿ ಈ ದೇಶದ ವಿದ್ಯಾರ್ಥಿಗಳ ಭವಿಷ್ಯ, ಈ ದೇಶದ ಭವಿಷ್ಯ ಇರೋದೇ ವಿದ್ಯಾರ್ಥಿ ಯುವ ಮಿತ್ರರಲ್ಲಿ, ಅವರ ಭವಿಷ್ಯವನ್ನ ನಿರ್ಮಿಸುವಲ್ಲಿ ನಾವೆಲ್ಲರೂ ಕೂಡ ಆ ನಿಟ್ಟಿನಲ್ಲಿ ಕೈ ಜೋಡಿಸ್ತಕ್ಕಂಥ ಒಂದು ಪ್ರಮೇಯ ಇವತ್ತು ನಮ್ಮ ಮುಂದೆ ಬಂದು ನಿಂತಿದೆ. ಹಾಗಾಗಿ ಈ ಹೋರಾಟ ಯಶಸ್ವಿಯಾಗಲಿ, ಮುಂದಿನ ದಿನಗಳಲ್ಲಿ ಈ ಹೋರಾಟವನ್ನು ಇನ್ನು ಹೆಚ್ಚಿನ ಮಟ್ಟದಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಈ ವಿದ್ಯಾರ್ಥಿಗಳ ಪರವಾಗಿ ಕುಮಾರ್ ನಿಯತಿ ಅವರು ಮಾತನಾಡಬೇಕು ಅಂತ ಕೇಳಿ. 10ನೇ ಕ್ಲಾಸಿನ ಪರೀಕ್ಷೆಗೂ ಆ ಕೇಸಲ್ಲಿಂದ ದೊಡ್ಡ ಪರೀಕ್ಷೆಗೆ ಎಷ್ಟು ಒತ್ತಡ ಇರ್ಬೋದು ಸ್ಟೂಡೆಂಟ್ಸ್ಗೆ ಅಂತ ನಾವು ಇಮ್ಯಾಜಿನ್ ಮಾಡೋಕ್ಕೂ ಆಗಲ್ಲ. ಅದಲ್ಲದೆ 1 ಸತಿ 2 ಸತಿ ಈ ಥರ ಲೀಕ್ ಆಗ್ತಾನೆ ಇದ್ರೂ ಏನೂ ಅದಕ್ಕೇನು ಸ್ಟೆಪ್ ತಗೊಂಡಿಲ್ಲ ಅಂದರೆ ಅದು ನೀವು ನಮ್ಮ ಜನ್ರೇಷನ್ನ ಸೀರಿಯಸ್ ಆಗಿ ತಗೊಳ್ತಿಲ್ಲ ಅಂತಾರೆ. ನಮ್ಮಂಥ ಮಕ್ಕಳನ್ನ ನೀವು ಸೀರಿಯಸ್ ಆಗಿ ತಗೊಳ್ತಿಲ್ಲ, ಮಕ್ಕಳು ಅಂತ ಬಿಡ್ತಾ ಇದ್ದೀರಾ ಅಷ್ಟೇ. ಅದೇ ತಮಾಷೆಯಲ್ಲಿ ಕಾಕ್ರೋಚ್ ಪಾರ್ಟಿ ಅಂತ ಹೇಳಿದ್ವಿ, ಕಾಕ್ರೋಚಸ್ ಇವರು ಅಂತ ಹೇಳಿದ್ವಿ. ಈಗ ಅದೇ ಕಾಕ್ರೋಚ್ ಪಾರ್ಟಿಯಿಂದ ಈಗ ಇಷ್ಟು ದೊಡ್ಡ ರೆವಲ್ಯೂಷನ್ ಆಗ್ತಾ ಇದೆ. ಸೊ ನಾವು ಬರೀ ಮಕ್ಕಳಲ್ಲ, ಸೊ ನಮ್ಮ ಭವಿಷ್ಯನೂ ಮುಖ್ಯ. ಮತ್ತು ಇಷ್ಟು ಜನ ಸಾಯ್ತಾ ಇದ್ದಾರೆ, ಆ ಜೀವಕ್ಕೆ ಬೆಲೆ ಇಲ್ಲ ಅಂತ ಓಪನಾಗಿ ಒಪ್ಕೊಳ್ತಾ ಇರೋದ್ರಿಂದ ಇದು ಚಿಕ್ಕ ವಿಷಯನೂ ಆಗಲ್ಲ. ಸೊ ಇದಕ್ಕೆ ನಾವು ಕಿರಿಯರಾಗಲಿ ಎಲ್ಲರೂ ಒಟ್ಟಾಗಿ ನಮ್ಮ ಕೈಲಾದಷ್ಟು ನಾವು ಮಾಡಬೇಕು. ಈ 12 ವರ್ಷದಿಂದ ಏನು ಹಿಂದೂ ಧರ್ಮ ಆಗಿ ಬಂದಿಲ್ಲ, ಹಿಂದೂ ಧರ್ಮ ಮುಂದೂ ಇರ್ತದೆ, ಮೋದಿ ಸತ್ರು ಇರ್ತದೆ, ನಾನು ಸತ್ರು ಅನ್ಸುತ್ತೆ, ನಮ್ಮ ಅಜ್ಜ ನಮ್ಮಪ್ಪ ನಮ್ಮವ್ವ ಸತ್ರು ಹಿಂದೂ ದೇಶ ಅಂತಾನೆ ಕರೀತಾ ಇರ್ತಾರೆ. ಇಲ್ಲಿ ಯಾವುದು ಏನಿಲ್ಲ. ಇವರು ಹಿಂದೂ ಅನ್ನೋ ಒಂದು ಶಬ್ದ ತಗೊಂಡು ಜನಸಾಮಾನ್ಯರು ಕುಡಿಯೋದು, ಆರೋಗ್ಯಕತೆ ಉಂಟು ಮಾಡೋದು, ಲೂಟಿ ಮಾಡೋದು, ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಬಂಧುಗಳೇ ನೋಡಿ, ಇವತ್ತು ಜನಸಾಮಾನ್ಯರಷ್ಟೇ ಅರ್ಥ ಅನ್ನೋದಲ್ಲ, ಇವತ್ತು ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಮತ್ತೆ ಒಂದು ನಿಮ್ಮ ಏನು ಮಾಧ್ಯಮದಿರೋದಿಲ್ಲ, ನೀವೆಲ್ಲರೂ ತಿಳ್ಕೊಬೇಕಾಯ್ತು. ಇವತ್ತು ಮಾಧ್ಯಮದವರು ಒಳ್ಳೊಳ್ಳೆ ಪ್ರಸಾರ ಮಾಡೋದು ಬಿಡ್ತೀರಿ, ಒಂದೇ ಒಂದು ಪ್ರಸಾರ ಮಾಡ್ತೀರಿ. ದಯವಿಟ್ಟು ಕೈ ಮುಗಿತೀವಿ. ನೀವು ಒಂದು ಭಾಗ್ಯ ಭಾಗ, ಈ ದೇಶದ ಪ್ರಜೆಗಳಿಗೆ ನೀವು ಅತ್ಯುತ್ತಮವಾದ ಒಂದು ಭಾಗ. ಹಾಗಾಗಿ ದಯಮಾಡಿ ಕೈ ಮುಗಿದು ಇವತ್ತಿನ ದಿವಸ ಕೇಳ್ತಾ ಇದ್ದೀವಿ, ಪ್ರಜೆಗಳನ್ನ ಉಳಿಸಿರಿ. ನಾವೆಲ್ಲ ಉಳಿದ್ರೆ ದೇಶ, ನಾವೇ ಇಲ್ಲ ಅಂತಂದ್ರೆ ದೇಶ ಇರೋದಿಲ್ಲ.
ದಯಮಾಡಿ ನೀವು ಮುಂದಿನ ದಿನಗಳಿಗೆ ಒಳ್ಳೆ ಕೆಲಸ ಕಾರ್ಯ ಮಾಡ್ತೀರಿ ಅಂತೇಳಿ ನಂಬಿ 2 ಮಾತುಗಳನ್ನು ಆಡಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ವಂದಿಸಿ ನಾನು ಈ ಭಾಷಣ ಮುಗಿಸ್ತಾ ಇದ್ದೀನಿ. ಏನೇ ಮಾಡಲಿ ಒಳ್ಳೆದನ್ನೇ ಮಾಡಿದ್ರೆ ಒಳ್ಳೆದನ್ನೇ ಮಾಡ್ತಾ ಇರೋಣ ಅಂತ ಹೇಳ್ತಾ ಜೈ ಕರ್ನಾಟಕ. ಬಹಳ ಜನ ಇವತ್ತಿನ ಸ್ಥಿತಿಯ ಗಂಭೀರತೆಯನ್ನ ಮತ್ತು ದುರಂತವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ನಾವು ಈಚಿನ ದಿನಗಳಲ್ಲಿ ಸರ್ಕಾರ ಬಂದ ಮೇಲೆ ಜನಪರವಾದಂಥ ಯಾವುದೇ ಒಂದು ಕಾರ್ಯವನ್ನು ಮಾಡಿದ್ದು ನಮಗೆ ಕಾಣಿಸ್ತಾ ಇಲ್ಲ. ಬದಲಿಗೆ ಪ್ರತಿ ವ್ಯವಸ್ಥೆಯನ್ನೂ ಕೂಡ ಅದು ದುರವಸ್ಥೆ ಮಾಡ್ತಿರೋದನ್ನು ಕಾಣ್ತಾ ಇದೀವಿ. ಅದು ಜನತಂತ್ರ ವ್ಯವಸ್ಥೆ ಇರಬಹುದು ಅಥವಾ ರೈತರ ಪರವಾಗಿದ್ದಂಥ ಅಂಶಗಳಿರ್ಬೋದು, ಯಾವುದೇ ಇರಬಹುದು. ಈಗ ಈ ಒಂದು ದೇಶದ ಅಥವಾ ಜಗತ್ತಿನ ಉತ್ತಮ ನಾಗರಿಕರನ್ನ ನಿರ್ಮಾಣ ಮಾಡುತ್ತಿರುವಂತ ಅದಕ್ಕೆ ಬೇಕಾದಂತ ಶಿಕ್ಷಣ ವ್ಯವಸ್ಥೆಯನ್ನು ಹಂತ ಹಂತವಾಗಿ ಅದು ಕೊಲ್ತಾ ಇದೆ. ಹಂತ ಹಂತವಾಗಿ ಶಿಕ್ಷಣವನ್ನ ಅತ್ಯಂತ ಒಂದು ವ್ಯವಸ್ಥಿತವಾಗಿ ಖಾಸಗೀಕರಣ ಮಾಡ್ತಾ ಇದೆ. ಕಾರ್ಪೊರೇಟ್ ಸೆಕ್ಟರ್ಗೆ ಅದು ಕೊಡ್ತಾ ಇದೆ. ಅದರ ಭಾಗವಾಗಿಯೇ ಅದು ತನ್ನ ನೀತಿಯನ್ನ, ಭಾಷಾ ನೀತಿ ಇರ್ಬೋದು, ಹೊಸ ಶಿಕ್ಷಣ ವ್ಯವಸ್ಥೆ ಇರ್ಬೋದು, ಇವುಗಳನ್ನ ತರ್ತಾ ಬಂತು. ಈಗ ನೋಡಿ, CBSE ಇದು ಕೂಡ ಬರೇ ನೀಟ್ ಮಾತ್ರ ಅಲ್ಲ ಅಕ್ರಮ. CBSE ಕೂಡ ಒಬ್ಬೊಬ್ಬರು ಉತ್ತರ ಪತ್ರಿಕೆ ಇನ್ನೊಬ್ಬರ ಹತ್ರ ಹೋಗಿದೆ, ಮತ್ತೊಬ್ಬರ ಹತ್ರ ಹೋಗಿದೆ, ಕನಸು ಮೇಲೊಬ್ಬರಾಗಿದೆ. ಸರ್ಕಾರಗಳು ಶಿಕ್ಷಣವನ್ನ ಅತ್ಯಂತ ಪವಿತ್ರವಾಗಿ ನಿರ್ವಹಿಸಬೇಕಾಗಿತ್ತು. ಪ್ರತಿ ಬಾರಿಯೂ ನೀಟ್ ಪರೀಕ್ಷೆಗಳು ಅವ್ಯವಹಾರಗಳಿಂದ ಕೂಡಿ ಯಾರ್ಯಾರಿಗೋ ಪ್ರಶ್ನೆ ಪತ್ರಿಕೆಗಳಿಗೂ ಸಿಕ್ಕಿ ಖಾಸಗಿ ವ್ಯಾಪಾರ ಕಾರಣವಾಗಿ ಅನೇಕ ಮುಕ್ತ ಮಕ್ಕಳಿಗೆ ಬಲಿಯಾಗೋದಕ್ಕೆ ಕಾರಣ ಆಗಿದೆ. ಈಗಾಗಲೇ ಒಬ್ರು ವಿದ್ಯಾರ್ಥಿನಿ ಹೇಳಿದ್ರು ಆ ವಿಷಯವನ್ನು. ಹಾಗಾಗಿ ನಾವು ಈಗ ಈ ಒಂದು ಜನವಿರೋಧಿ ಸರ್ಕಾರವನ್ನ ಬಹಳ ತೀವ್ರವಾಗಿ ನಾವು ಹೋರಾಟ ಮಾಡಿ ಅದಕ್ಕೆ ನಾವು ಒಂದು ಸಂದೇಶವನ್ನು ಕೊಡಬೇಕಾಗಿದೆ. ನೀವು ಬಹಳ ದೊಡ್ಡ ತಪ್ಪುಗಳನ್ನ ಮಾಡ್ತಿದ್ದೀರಿ ಅನ್ನೋದನ್ನ ನಾವು ಸೂಚಿಸಬೇಕಾಗಿದೆ. ಇದಕ್ಕೆ ಪ್ರತಿಯೊಬ್ಬರೂ ಕೂಡ ನಾವು ಸಹಕಾರವನ್ನ ಕೇಳ್ತೀವಿ ಮತ್ತು ಎಲ್ಲರೂ ಕೂಡ ಜೊತೆಗೂಡಿ ಸಾಕ್ಬೇಕು. ಇದ್ರೆ ಇದು ನಮ್ಮ ಮನೆ ಬಾಗಿಲಿಗೆ ಹತ್ರ ಬರ್ತಾ ಇದೆ. ಮನೆ ಒಳಗೂ ಕೂಡ ಈ ಬೆಂಕಿ ಬಂದು ಎಲ್ಲರನ್ನೂ ಸುಡುವ ದಿನ ದೂರ ಇಲ್ಲ. ಹಾಗಾಗಿ ಎಲ್ಲ ಬಂದಂತವರು ಕೂಡ ಒಂದು ನಾವು ಸಾಂಕೇತಿಕವಾಗಿ ದೇಶಾದ್ಯಂತ ಒಂದು ಪ್ರತಿಭಟನೆ ನಡೀತಾ ಇದೆ. ಈ ಪ್ರತಿಭಟನೆ ಇನ್ನೂ ತೀವ್ರವಾಗಲಿ ಅಂತ ಕೋರ್ತ ಎಲ್ಲರಿಗೂ ನಮಸ್ಕರಿಸಿ ನಾನು 2 ಮಾತುಗಳನ್ನ ಮುಗಿಸ್ತೇನೆ. ಬಂದಂತೆಯವರಿಗೂ ಎಲ್ಲರಿಗೂ ಒಂದು ಪ್ರಗತಿ ಸಂಘಟನೆಗಳಿಂದ ಎಲ್ಲರಿಗೂ ಕೂಡ ವಂದನೆಯನ್ನು ಕೂಡ ನಾನು ಸಲ್ಲಿಸ್ತೇನೆ. ನಮಸ್ಕಾರ. ಜಂತರ್ ಮಂತರ್ನಲ್ಲಿ ಈ ದೇಶದ ಯುವಕರು, ವಿದ್ಯಾರ್ಥಿಗಳು ಬಹಳ ದೊಡ್ಡದನ್ನು ಏನನ್ನೂ ಕೇಳ್ತಾ ಇಲ್ಲ. ಪರೀಕ್ಷೆಯಲ್ಲಿ ಅಕ್ರಮಗಳನ್ನು ನಡೆಸಬೇಡಿ, ಸರಿಯಾಗಿ ಓದಿದ ವಿದ್ಯಾರ್ಥಿಗಳಿಗೆ ಸರಿಯಾದ ಭವಿಷ್ಯವನ್ನು ರೂಪಿಸಿ, ವಿದ್ಯಾಭ್ಯಾಸ ಮುಗಿಸಿ ಬಂದಂತ ಯುವ ಜನರಿಗೆ ಉದ್ಯೋಗವನ್ನು ಕೊಡಿ ಅನ್ನುವ ಪ್ರಶ್ನೆಗಳನ್ನು ಇಟ್ಕೊಂಡವರು ಕೂತಿರುವಂಥದ್ದು. ಅವರ ಧ್ವನಿಯಾಗಿ ಸೋನಂ ವಾಂಗ್ಚುಕ್ ಅವರು ಈ ದೇಶದ ಯುವ ಜನರ ಧ್ವನಿಯಾಗಿ ಇವತ್ತವರು ಜಂತರ್-ಮಂತರ್ನಲ್ಲಿ ಕೂತಂಥದ್ದು. ಅವರು ಕೇಳಿದ ಪ್ರಶ್ನೆ ಅತ್ಯಂತ ಸರಳವಾದ ಪ್ರಶ್ನೆಗಳು. ಈ ಪ್ರಶ್ನೆಗಳನ್ನ ನೀವು ಮಾತನಾಡಿ ಅಂತ ಹೇಳಿದ್ರೆ ಒಂದು ಪ್ರಭುತ್ವ ಆ ಪ್ರಶ್ನೆಗಳನ್ನ ಮಾತನಾಡೋದಕ್ಕೆ ಸಿದ್ಧ ಇಲ್ಲ. ಇದೇ ಯುವ ಜನರನ್ನ ರಾಜಕೀಯ ಪಕ್ಷಗಳ ಕಾಲಾಳುಗಳನ್ನಾಗಿ ಮಾಡಿಕೊಂಡು ತಮ್ಮ ಭವಿಷ್ಯವನ್ನ ರೂಪಿಸಿಕೊಳ್ಳುವಾಗ ವಿದ್ಯಾರ್ಥಿ ಯುವ ಜನರು ಬೇಕಾಗುತ್ತೆ. ವಿದ್ಯಾರ್ಥಿ ಯುವ ಜನರು ತಮ್ಮ ಬದುಕಿಗಾಗಿ ಏನೋ ಪ್ರಶ್ನೆಗಳನ್ನ ಕೇಳಿದ್ರೆ ಆ ಪ್ರಶ್ನೆಗಳನ್ನ ಗೌರವಗೊಳಿಸಲಾಗುತ್ತೆ. ಇಂಥ ಒಂದು ಪ್ರಕ್ರಿಯೆಯ ಸೂಚಕವಾಗಿ ಇವತ್ತಿನ ಪ್ರತಿಭಟನೆ ಕಾಣಿಸ್ತಾ ಇದೆ. ಯುವ ಜನರು ಮತ್ತು ವಿದ್ಯಾರ್ಥಿಗಳ ಭವಿಷ್ಯವನ್ನ ಮಸುಕು ಮಾಡಿದ ಯಾವ ದೇಶವೂ ಉದ್ಧಾರ ಆಗೋದಕ್ಕೆ ಸಾಧ್ಯ ಇಲ್ಲ. ದಯಮಾಡಿ ಪ್ರಜ್ಞಾವಂತರು ಎಲ್ಲರೂ ಕೂಡ ನಾಳಿನ ಭಾರತದ ಬಗ್ಗೆ, ಭವಿಷ್ಯದ ಭಾರತದ ಬಗ್ಗೆ ಕನಸುಗಳಿರೋದಾದ್ರೆ, ಜವಾಬ್ದಾರಿ ಇರೋದಾದ್ರೆ ವಾಂಗ್ಚುಕ್ ಅವರ ಮಾತುಗಳಿಗಿರ್ಬೋದು, ಕಾಂಗ್ರೆಸ್ ಜನತಾ ಪಾರ್ಟಿಯ ಅಲ್ಲಿ ಕೂತಿರುವ ಯುವ ಜನರ ಮಾತುಗಳನ್ನ ಕೇಳಿಸಿಕೊಳ್ಳಲು ಬಗೆಹರಿಸಿ ಅಂತಲೂ ಕೂಡ ಅವರ ದೊಡ್ಡ ಡಿಮ್ಯಾಂಡ್ ಅಲ್ಲ, ಕೇಳಿಸಿಕೊಳ್ಳಿ ಅನ್ನುವಂತ ಒಂದು ಡಿಮ್ಯಾಂಡ್ ಇದೆ. ಈ ದೇಶದ ಪ್ರಜ್ಞಾವಂತರೆಲ್ಲರೂ ಕೂಡ ಆ ಮಾತುಗಳನ್ನ ಕೇಳಿಸ್ಕೊಳ್ಬೇಕು. ಕೇಳಿಸ್ಕೊಂಡ ನಂತರ ಅದಕ್ಕೊಂದು ಪರಿಹಾರ ನಿಧಾನಗತಿಯಲ್ಲಿ ಸಿಗ್ತಾ ಹೋಗುತ್ತೆ ಅಂತ ಒಂದು ಕೇಳಿಸಿಕೊಳ್ಳುವ ಮನಸ್ಥಿತಿ ಈ ದೇಶಕ್ಕೆ
ಈ ದೇಶವನ್ನು ಆಳುವವರಿಗೆ ಬರಲಿ ಅಂತೇಳಿ ಆಶಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ. ಸಂಬಂಧಪಟ್ಟಂತೆ ಇಲ್ಲಿ ಹಾಜರಾಗಿರ್ತಕ್ಕಂಥ ಎಲ್ಲ ಸ್ನೇಹಿತರೆ ಮತ್ತು ಮಾಧ್ಯಮ ಮಿತ್ರರೇ, ತಮಗೆಲ್ಲ ಗೊತ್ತಿರೋ ಹಾಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೇ ಒಂದು ವಿರೋಧದ ಧ್ವನಿ ಬಂದಾಗ ಆ ವಿರೋಧದ ಧ್ವನಿಗೆ ಸರ್ಕಾರ ಸ್ಪಂದನೆ ಮಾಡಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಜವಾಬ್ದಾರಿಯುತವಾದ ಒಂದು ಅಂಶ ಅನ್ನೋದು ತಮಗೆಲ್ಲರಿಗೂ ಗೊತ್ತಿದೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನಗಳು ಇವತ್ತು ಅತ್ಯಂತ ಗಂಭೀರವಾದ ಪ್ರಶ್ನೆಗಳನ್ನ ದೇಶದ ಜನತೆಯ ಮುಂದೆ ಇಟ್ಟಿದ್ದಾರೆ. ದೇಶದ ಜನರ ಸ್ವಾತಂತ್ರ್ಯವನ್ನ ಹರಣ ಮಾಡಲಾಗ್ತಾ ಇದೆ. ದೇಶದ ಜನರ ಆರೋಗ್ಯದ ಬಗ್ಗೆ ಇವತ್ತು ಗಮನವನ್ನು ಹರಿಸ್ತಾ ಇಲ್ಲ. ವಿದ್ಯಾ ಕ್ಷೇತ್ರ ಅತ್ಯಂತ ಕಲುಷಿತ ವಾತಾವರಣವನ್ನ ತಲುಪಿದೆ. ಉದ್ಯೋಗ ಜನಗಳಿಗೆ ಸಿಗ್ತಾ ಇಲ್ಲ. ಇದರ ಪರಿಣಾಮವಾಗಿ ದೇಶ ದಿನದಿಂದ ದಿನಕ್ಕೆ ಎಲ್ಲ ರೀತಿಯಲ್ಲೂ ಅಧೋಗತಿಗೆ ಹೋಗ್ತಾ ಇರ್ತಕ್ಕಂಥದ್ದನ್ನ ತಾವೆಲ್ಲ ಗಮನಿಸಿದ್ದೀರಿ. ಇವತ್ತು ಆರೋಗ್ಯದ ಕ್ಷೇತ್ರದಲ್ಲಾಗಲಿ, ಶಿಕ್ಷಣದ ಕ್ಷೇತ್ರದಲ್ಲಾಗಲಿ, ಉದ್ಯೋಗದ ಕ್ಷೇತ್ರದಲ್ಲಾಗಲಿ, ಸ್ವಾತಂತ್ರ್ಯದ ವಿಚಾರದಲ್ಲಾಗಲಿ, ಮಾಧ್ಯಮ ಸ್ವಾತಂತ್ರ್ಯವೂ ಸೇರಿದಂತೆ ಇವತ್ತು ಭಾರತ ಅತ್ಯಂತ ತಳಹದಿಯನ್ನ ಅಂದ್ರೆ ತಳಪಾಯವನ್ನ ತಲುಪ್ತಾ ಇರತಕ್ಕಂಥದ್ದನ್ನ ತಾವೆಲ್ಲ ಗಮನಿಸ್ತಾ ಇದ್ದೀರಿ. ಈ ನಿಟ್ಟಿನಲ್ಲಿ ಇದೆಲ್ಲ ಸುಧಾರಣೆ ಆಗಬೇಕು ಅಂತ ಅಂದ್ಬಿಟ್ಟು ವಾಂಗ್ಚುಕ್ ಅವರು ಜಂತರ್ ಮಂತರ್ನಲ್ಲಿ 20 ದಿನಗಳಿಗೂ ಹೆಚ್ಚು ದಿನದಿಂದ ಇವತ್ತು ಧರಣಿಯನ್ನ ಮಾಡ್ತಾ ಇದ್ದಾರೆ. ಅವರು ವಿಶೇಷವಾಗಿ ಗಮನ ಸೆಳೆದಿರ್ತಕ್ಕಂಥ ವಿಚಾರ ಏನು ಅಂತ ಅಂದ್ರೆ ನೀಟ್ ವಿದ್ಯಾರ್ಥಿಗಳ ಒಂದು ವಿಚಾರ. ಸುಮಾರು ನೀಟ್ ತೆಗೆದುಕೊಂಡಂತ 22 ಲಕ್ಷ ವಿದ್ಯಾರ್ಥಿಗಳಲ್ಲಿ ಅವರ ಮನೆಯವರು ಸೇರ್ಕೊಂಡ್ರೆ, ಕುಟುಂಬಗಳನ್ನು ಸೇರ್ಕೊಂಡ್ರೆ ಸುಮಾರು 80 ಲಕ್ಷದಷ್ಟು ಜನಗಳು ನೇರ ಬಾಧಿತರಾಗಿದ್ದಾರೆ ಅನ್ನೋದು ನಮಗೆಲ್ಲ ಗೊತ್ತು. ಮಾನಸಿಕವಾಗಿ ಅವರ ತಳಮಳವನ್ನ ಇವತ್ತು ಸರ್ಕಾರ ಅರ್ಥ ಮಾಡ್ಕೊಳ್ಳೋದಲ್ಲೇನೆ ಈ ರೀತಿ ಪ್ರತಿಭಟನೆ ಮಾಡ್ತಕ್ಕಂಥವ್ರನ್ನ ದೇಶದ್ರೋಹಿ ಅಂತಕ್ಕಂಥದ್ದು, ಬೇರೆ ದೇಶದ ಏಜೆಂಟ್ರಂತೆ ವರ್ತನೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು, ಈ ರೀತಿಯ ಪದಪುಂಜಗಳನ್ನ ಬಳಸಿ ಇವತ್ತು ಎಲ್ಲಾ ರೀತಿಯ ಏನು ದೇಶದ ಪರವಾದ ಧ್ವನಿಯನ್ನ ಅಡಗಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ. ಆದ್ರಿಂದ ಈ ನಿಟ್ಟಿನಲ್ಲಿ ಇವತ್ತು ನಾವು ಒಂದಷ್ಟು ಜನ ಸೇರಿ ಇಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಇದು ಕೇವಲ ಕೆಲವೇ ಜನರ ಪ್ರತಿಭಟನೆ ಅಲ್ಲ, ಇಡೀ ಶಿವಮೊಗ್ಗ ಜನತೆಯ ಮತ್ತು ದೇಶದ ಜನತೆಯ ಪ್ರತಿಭಟನೆ ಅಂತ ಅಂದ್ಬಿಟ್ಟು ಸರ್ಕಾರ ಅರ್ಥವನ್ನ ಮಾಡ್ಕೋಬೇಕಾಗಿದೆ. ಈ ನಿಟ್ಟಿನಲ್ಲಿ ಗಮನ ಹರಿಸಿ ವಾಂಗ್ಚುಕ್ರವರು ಎತ್ತಿರ್ತಕ್ಕಂಥ ಮೂಲಭೂತ ಪ್ರಶ್ನೆಗಳಿಗೆ ಸರ್ಕಾರ ನಿಖರವಾದ ಉತ್ತರವನ್ನ ಕೊಟ್ಟು ತನ್ನ ಸರಿಯಾದ ದಾರಿಯನ್ನ ಕಂಡುಕೋಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ನಮಸ್ಕಾರ. ಈಗ ನನ್ನ ಮಕ್ಕಳು ಸಂಗೀತ ಅಂತೇಳಿ ನಾ ಈ ಪ್ರಗತಿಪರ ಸಂಘಟನೆಗೂ ನನ್ನ ಯಾವುದೇ ಲಿಂಕ್ ಇರಲಿಲ್ಲ. ಇವತ್ತೇ ನ್ಯೂಸ್ ಪೇಪರಲ್ಲಿ ಇಲ್ಲಿ DC ಆಫೀಸ್ ಹತ್ರ ಒಂದು ಪ್ರತಿಭಟನೆ ನಡೀತಿದೆ ಅಂತ ನೋಡಿ ಅದಕ್ಕೋಸ್ಕರ ಬಂದಿದ್ದೀನಿ. ನನ್ನ ಮಕ್ಕಳು ಈಗ ತಾನೇ ಸ್ಕೂಲಿಗೆ ಹೋಗೋಕೆ ಶುರು ಮಾಡಿದ್ದಾರೆ, ಎಲ್ಲ ಪ್ರೈಮರಿ ಎಜುಕೇಷನ್ ತೊಗೊಳ್ತಾ ಇದ್ದಾರೆ. ನಾಳೆ ದಿನ ನನ್ನ ಮಕ್ಕಳು ಈ ಥರ ಅವರ ಹಕ್ಕಿಗಾಗಿ ರಸ್ತೆಗಿಳಿದು ಹೋರಾಟ ಮಾಡಬಾರ್ದು. ಅಷ್ಟರೊಳಗೆ ಎಜುಕೇಷನ್ ಸಿಸ್ಟಮನ್ನು ಸುಧಾರಿಸ್ಬೇಕು. ಆಮೇಲೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ನನ್ನ ಆಶಯ ಆಗಿದೆ. ಇಷ್ಟು ಮಾತಾಡೋಕೆ ಅವಕಾಶ ಕೊಟ್ಟಿರೋರು ಇಡೀ ಒಂದು ನಮ್ಮ ಮನೆಯ ಮಕ್ಕಳು ಯಾವುದ್ರ ಮೇಲೆ ಡಿಪೆಂಡೆಂಟ್ ಆಗಿದ್ದಾರೆ ಅಂದರೆ ಅವ್ರ ಭವಿಷ್ಯ ಯಾವುದರಲ್ಲಿ ಅಂದರೆ ಅವ್ರು ಬರುವ ಶಿಕ್ಷಣ ಬಿಟ್ಟು ಅವ್ರಿಗೆ ಭವಿಷ್ಯ ಏನೂ ಇಲ್ಲ. ಆ ಶಿಕ್ಷಣದಲ್ಲೇ ಅಕ್ರಮ ಆದರೆ, ಅವ್ರು ಬರೀ ಎಕ್ಸಾಮ್ಗಳಲ್ಲೇ ಅಕ್ರಮ ಆದರೆ ಅವ್ರಿಗೆ ಭವಿಷ್ಯ ಇರುತ್ತೆ. ಇದು ಪ್ರತಿ ಮನೆ ಕತೆ. ಪ್ರತಿ ಮನೆಯ ಮಗು ಎಕ್ಸಾಮಲ್ಲಿ, ಎಕ್ಸಾಮಲ್ಲಿ ಶಿಕ್ಷಣದಲ್ಲಿ ಅಕ್ರಮಗಳಾದರೆ ಶಿಕ್ಷಣ ಸಿಗದೇ ಇರುತ್ತೆ. ಈ ರೀತಿ ಆದರೆ ಆ ಯಾವ ಮಕ್ಕಳಿಗೂ ಭವಿಷ್ಯ ಇಲ್ಲ. ಇಡೀ ದೇಶದ ಮಕ್ಕಳಿಗೆ ಭವಿಷ್ಯ ಇಲ್ಲ. ಆದರೆ ಇದ್ರ ಬಗ್ಗೆ ಯಾವ ಮಂತ್ರಿಗಳು ಯಾಕೆ ಯೋಚನೆ ಮಾಡ್ತಿಲ್ಲ ಅಂದರೆ ಅವರು ಎಲ್ಲರ ಮಕ್ಕಳು ಹೆಚ್ಚು ಕಡಿಮೆ ದೇಶದಲ್ಲಿ ಹೋಗ್ತಾ ಇದ್ದಾರೆ. ಆದ್ದರಿಂದ ಅವರಿಗೆ ಇಲ್ಲಿನ ಶಿಕ್ಷಣ ಸಂಸ್ಥೆಗಳ ಹಾಳಾದರೂ ಏನೂ ಆಗಬೇಕಾಗಿಲ್ಲ. ನಮ್ಮ ಮಕ್ಕಳು ಎಂದು ಬಸವಳದು ಹೋದ್ರು, ಯಾವುದೇ ರೀತಿಯ ಅಪಾರ್ಚುನಿಟಿಗಳು ಸಿಕ್ಕೇ ಹೋದರೂ ಅವ್ರಿಗೆ ಏನೂ ಆಗಬೇಕಾಗಿಲ್ಲ. ಆದ್ದರಿಂದ ಅವರಿಗೆ ಈ ಮೂಲಕ ಎಚ್ಚರಿಕೆ ಮೂಡಬೇಕಾಗಿರೋದು ಏನು ಅಂದರೆ, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಯಾಕೆ ಒತ್ತಾಯಿಸ್ತಿದ್ದಾರೆ ಅಂದರೆ, ಒಬ್ಬ ಶಿಕ್ಷಣ ಮಂತ್ರಿ ತನ್ನ ಕರ್ತವ್ಯದಲ್ಲಿ ತಪ್ಪಿದಾಗ ಅವನು ರಾಜೀನಾಮೆ ಕೊಟ್ಟು ಹೊರಗೊಂಡ್ರೆ ಉಳಿದ ಮಂತ್ರಿಗಳಿಗೂ ಇದು ಎಚ್ಚರಿಕೆ ಇದ್ದಂತೆ ಆಗುತ್ತೆ.
ಇದ್ದಾರೆ. ತಮ್ಮ ಜೀವನ ಮರಣದ ಪ್ರಶ್ನೆಯಲ್ಲಿ ಇದನ್ನ ಸತ್ಯಾಗ್ರಹವನ್ನು ಮಾಡ್ತಿದ್ದಾರೆ. ಅವ್ರ ಜೊತೆ ನಾವೆಲ್ಲರೂ ನಿಲ್ಬೇಕಾಗಿದೆ ಅಂತ ದೇಶದಲ್ಲಿ ನಡೆದಂಥ ಎಲ್ಲ ಪರೀಕ್ಷೆಗಳಲ್ಲಿ ನಡೆದಂಥ ಅಕ್ರಮಗಳು ಮತ್ತು ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳನ್ನು ಟ್ರಾನ್ಸ್ಪರೆನ್ಸಿಯಾಗಿ ನಡೆಸಬೇಕು ಮತ್ತು ಇಡೀ ದೇಶದ ಶಿಕ್ಷಣವನ್ನು ಸ್ವತಂತ್ರವಾಗಿರಬೇಕು ಮತ್ತು ಕೇಂದ್ರದ ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಸಚಿವರು ರಾಜೀನಾಮೆಗೆ ಒತ್ತಾಯಿಸಿ ಸೋನಂ ಅಲ್ಲಿ ವಂಶಕ್ ಅವರು ಮತ್ತು ಕೆಲವು ವಿದ್ಯಾರ್ಥಿಗಳು ನಿರಂತರವಾಗಿ ಉಪವಾಸ ಸತ್ಯಾಗ್ರಹ ನಡೆಸ್ತಾರೆ. ಅದಕ್ಕೆ ಬೆಂಬಲಿಸಿ ಇವತ್ತು ನಾವು ಮನವಿಯನ್ನು ಗೌರವಾನ್ವಿತ ರಾಷ್ಟ್ರಪತಿಗೆ ಕಳಿಸ್ತಾ ಇದ್ದೇವೆ. ದಯಮಾಡಿ ಇದನ್ನು ಕೂಡಲೇ ರಾಷ್ಟ್ರಪತಿಗಳಿಗೆ ತಾವು ಕಳಿಸ್ಕೊಡ್ಬೇಕು ಅಂತ ಹೇಳ್ತಾರೆ. ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ. ಅಯ್ಯಯ್ಯೋ ಆತ್ಮೀಯರೇ, ಒಂದು ಸಣ್ಣ